ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಮನೆಯಲ್ಲಿಯೇ ಇರುವಂತಹ ಕೇವಲ 2 ಪದಾರ್ಥಗಳಿಂದ ಸಿಂಪಲ್ ಹಾಗೂ ಆರೋಗ್ಯಕರ ಪೀನಟ್ ಬಟರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಪೀನಟ್ ಬಟರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 1 ಬೌಲಷ್ಟು ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ. ಅಂದರೆ ಶೇಂಗಾ ಬೀಜ, ಅಂದರೆ ಕಡಲೆ ಬೀಜ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಮೊದಲೇ ಆರಿಸ್ಕೊಳ್ಳಿ. ಏನಾದರೂ ಹಾಳಾಗಿದ್ದು ಕಾಳು ಇತ್ತಂದ್ರೂ ಕೂಡ ಆರಿಸಿ ತಗೊಳ್ಳಿ. ಈಗ ನಾನಿಲ್ಲಿ ಆರಿಸಿ ತೊಗೊಂಡಿದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ಅದರ ಮೇಲೆ ಒಂದು ಕಬ್ಬಿನ ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ. ಈ ಕಡಾಯಿ ಬಿಸಿಯಾದ ನಂತರ ಇದಕ್ಕೆ ನಾವೇನು ತೊಗೊಂಡಿದ್ವಲ್ಲ ಶೇಂಗಾ, ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸಲ ಕಡಾಯಿ ಬಿಸಿಯಾದ ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಈ ಶೇಂಗಾನ ಹುರಿಬೇಕಾಗತ್ತೆ. ಒಳಗಿನಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು, ಕಲರ್ ಚೇಂಜ್ ಆಗಬೇಕು. ಅಂದರೆ ಹೊಂಬಣ್ಣ ಬರುವವರೆಗೂ ನಾವು ಒಂದು 8 ರಿಂದ 10 ನಿಮಿಷ ನಮಗೆ ಹುರಿಲಿಕ್ಕೆ ಬೇಕಾಗತ್ತೆ. ಅಷ್ಟೊತ್ತು ನಾವು ಹುರಿಬೇಕಾಗತ್ತೆ. ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ. ಸ್ವಲ್ಪ ಚಟಪಟ ಅನ್ನತ್ತೆ. ಒಂದು ಸ್ವಲ್ಪ ಮಧ್ಯದಲ್ಲಿ ಸೀಳ್ದಂಗೆ ಆಗುತ್ತೆ ನೋಡಿ. ಇಲ್ಲಿ ಈ ರೀತಿ ಆಗುತ್ತೆ ಕಾಳು. ಅಲ್ಲಿವರೆಗೂ ನಾವು ಅದನ್ನು ಹುರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ಶೇಂಗಾ ಹುರಿದು ಆಗಿದೆ. ಗ್ಯಾಸನ್ನು ಕೂಡ ನಾನು ಆಫ್ ಮಾಡಿ. ಈಗ ನೀವು ಇಲ್ಲಿ ನೋಡಬಹುದು, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀವು ಶೇಂಗಾನ ಹುರಿಬೇಕಾಗತ್ತೆ. ಶೇಂಗಾ ಹುರಿದಾದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀವು ಇದರ ಮೇಲಿನ ಸಿಪ್ಪೆಯನ್ನು ಬೇಕಾದರೆ ತೆಗಿಬಹುದು. ನಾನಿಲ್ಲಿ ಶೇಂಗಾ ಸಿಪ್ಪೆ ತೆಗಿತಾ ಇಲ್ಲ, ಹಾಗೆಯೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಶೇಂಗಾ ತಣ್ಣಗಾಗಿದೆ. ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರಿಗೆ ಹಾಕಿ ಇದರ ಪೇಸ್ಟನ್ನು ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾವೇನು ಶೇಂಗಾ ಹುರಿದಿಟ್ಟಿದ್ವಲ್ಲ, ಅದು ತಣ್ಣಗಾಗಿದೆ ಪೂರ್ತಿಯಾಗಿ. ಆ ಮಿಕ್ಸಿ ಜಾರ್ಗೆ ಹಾಕಿ ನಾವು ಪಲ್ಸ್ ಮೋಡ್ನಲ್ಲಿ ಮಿಕ್ಸರನ್ನು ಬಂದ್ ಚಾಲು ಮಾಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು. ಮೊದಲಿಗೆ ಪೌಡರ್ ಮಾಡ್ಕೊಂಡಾದ ನಂತರ ನಾನಿದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ 4 ಟೀ ಸ್ಪೂನಷ್ಟು ಬೆಲ್ಲ ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ ಕೋಕೋ ಪೌಡರನ್ನು ಕೂಡ 1 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಕೋಕೋ ಪೌಡರ್ ಮತ್ತು ಉಪ್ಪು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕೋಬಹುದು, ಇಲ್ಲಾದರೆ ಬೆಲ್ಲ ಮತ್ತು ಶೇಂಗಾ ಅಷ್ಟನ್ನು ಕೂಡ ಹಾಕಿ ಮಾಡ್ಕೋಬಹುದು. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಆಗಿದೆ. ಈಗ ಇದು ಗಟ್ಟಿಯಾಗತ್ತೆ. ಗಟ್ಟಿಯಾದಾಗ ಸ್ವಲ್ಪ ಈ ರೀತಿ ಚಮಚ ಹಾಕಿ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ನಂತರ ಮತ್ತೆ ನೀವು ಮಿಕ್ಸರ್ನಲ್ಲಿ ಹಾಕಿ ಕಂಟಿನ್ಯೂಸ್ಲಿ ನೀವು ರನ್ ಮಾಡಬೇಕಾಗತ್ತೆ. ಮತ್ತು ಈ ರೀತಿ ಗಟ್ಟಿಯಾಗತ್ತೆ. ಗಟ್ಟಿಯಾದಾಗ ಮತ್ತೆ ನೀವು ಈ ಚಮಚದಿಂದ ಈ ರೀತಿಯಾಗಿ ತಿರುಗಿಸ್ಕೊಂಡು ಮತ್ತೆ ಮಿಕ್ಸಿನ ಆನ್ ಮಾಡಿ ನೀವು ಪೇಸ್ಟ್ ಥರ ರುಬ್ಕೊಳ್ಳಿ. ಇದರಲ್ಲಿ ಎಣ್ಣೆ ಆಗಲಿ ನೀರಾಗಲಿ ಏನೂ ಸೇರಿಸಬಾರ್ದು. ಹಾಗೆಯೇ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಕರೆಕ್ಟಾಗಿ ಆಗಿದೆ. ಈ ರೀತಿ ಆರೋಗ್ಯಕರ ಪೀನಟ್ ಬಟರ್ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಆರೋಗ್ಯಕರ ಹಾಗೂ ರುಚಿಕರ ರೆಸಿಪಿಗಳಿಗಾಗಿ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೀಘ್ರವಾಗಿ ಸರಳವಾಗಿ ಚಾಕ್ಲೇಟ್ ಟಚ್ ಇರುವಂಥ ಹೋಮ್ ಮೇಡ್ ಪೀನಟ್ ಬಟರ್ ಇಲ್ಲಿ ಸಿದ್ಧವಾಗಿದೆ. ಈ ರೀತಿ ಸಿದ್ಧ ಮಾಡಿರುವಂಥ ಪೀನಟ್ ಬಟರನ್ನು ನಾವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ 2 ರಿಂದ 3 ತಿಂಗಳು ನೀವು ಹೊರಗಡೆನೇ ಇಟ್ಟು ಇದನ್ನು ತಿನ್ನಬಹುದು. ಬೇಕಿದ್ದರೆ ನೀವು ಫ್ರಿಜ್ನಲ್ಲಿನೂ ಇಟ್ಟು ಕೂಡ ಇದನ್ನು ಯೂಸ್ ಮಾಡಬಹುದು. ಇದನ್ನು ನೀವು ಬ್ರೆಡ್, ಚಪಾತಿ, ಸ್ಮೂದಿ ಜೊತೆಯಲ್ಲಿನೂ ಕೂಡ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.